ನಮಸ್ಕಾರ. ಪ್ರಕೃತಿಯಿಂದ ಗುಣ ಎಂಬ ಪುಸ್ತಕದ 11ನೇ ಅಧ್ಯಾಯ. ಹೊಸ ರೋಗಗಳು ನಿರ್ಮಾಣವಾಗುವುದರ ರಹಸ್ಯ. ನಾನು ಈಗಾಗಲೇ ವಿವರಿಸಿದ್ದು ಏನೆಂದರೆ, ರೋಗಗಳು ಆಧುನಿಕ ರಾಸಾಯನಿಕ ಯುಕ್ತ ಔಷಧಗಳ ಚಿಕಿತ್ಸೆ ಕಾರಣದಿಂದ ದೇಹದ ಒಳಗೆ ಸೂಕ್ಷ್ಮ ಸ್ವರೂಪದಲ್ಲಿ ಅವಿತಿಟ್ಟುಕೊಂಡಿರುತ್ತದೆ, ಆದರೆ ಪೂರ್ಣವಾಸಿಯಾಗಿರುವುದಿಲ್ಲ. ಕಳ್ಳನನ್ನು ಮನೆ ಒಳಗೆ ಇರಿಸಿಕೊಂಡಂತೆ ಅಡಗಿಕೊಂಡಿದ್ದ ರೋಗವು ಕೆಲವು ಕಾಲದ ನಂತರ ಹೊರಗೆ ಬರುತ್ತದೆ ಎಂದು ನಾನು ಹಿಂದಿನ ಪ್ರಕರಣದಲ್ಲಿ ವಿವರಿಸಿದ್ದೇನೆ. ರೋಗವು ಹೊರಗೆ ಬಂದಾಗ ಅದು ಮೊದಲು ಕಾಣಿಸಿಕೊಂಡಂತೆ ಬಂದರೆ ಕೂಡಲೇ ಕಂಡುಹಿಡಿಯಬಹುದು. ರೋಗವು ಹೊಸ ರೂಪದೊಂದಿಗೆ ಬಂದಾಗ ನಮಗೆ ಗುರುತಿಸಲು ಆಗಲಾರದು ಮತ್ತು ಅದನ್ನು ಹೊಸ ರೋಗವೆಂದೇ ಪರಿಗಣಿಸಲಾಗುವುದು. ಹೀಗೆ ಅಡಗಿದ್ದ ರೋಗವು ಹೊರಗೆ ಬಂದಾಗ ಹೊಸ ರೀತಿಯಲ್ಲಾಗಲಿ ಅಥವಾ ಹಳೆಯ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ಇದು ನಂಬಲೇಬೇಕಾದ ರಹಸ್ಯ. ಪ್ರಪಂಚದಲ್ಲಿ ಹೊಸ ರೋಗಗಳು ಆರಂಭವಾಗಲು ಇದೇ ಕಾರಣ ಎಂದರೂ ತಪ್ಪಾಗಲಾರದು. ಈ ರಹಸ್ಯ ವೈದ್ಯರಿಗೆ ಗೊತ್ತಿಲ್ಲದಿರುವಾಗ ವೈದ್ಯರನ್ನೇ ದೇವರೆಂದು ನಂಬಿರುವ ಚಿಕಿತ್ಸೆಗಾಗಿ ಬರುವ ಸಾಮಾನ್ಯ ರೋಗಿಗಳಿಗೆ ಹೇಗೆ ತಿಳಿಯಲು ಸಾಧ್ಯ? ರೋಗವನ್ನು ಗುರುತಿಸುವ ಕಲೆಗೆ ರೋಗ ಸ್ವಭಾವದ ಪರೀಕ್ಷೆ ಎನ್ನುತ್ತಾರೆ. ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಲ್ಲಿ ರೋಗ ಸ್ವಭಾವದ ಪರೀಕ್ಷೆ ಮಾಡುವ ಕಲೆಯು ಬಹಳಷ್ಟು ಮುಂದುವರೆದರೆ ಮತ್ತು ಅಲ್ಲಿ ಹೊಸ ತಂತ್ರಗಳನ್ನು ಕಂಡುಹಿಡಿದಿದ್ದಾರೆ ಎಂದು ಬಹಳ ಜಂಬದಿಂದ ಆಧುನಿಕ ಆಲೋಪತಿ ವೈದ್ಯರು ಹೇಳಿಕೊಳ್ಳುತ್ತಾರೆ. ಈ ಮಾತು ನಿಜವಾಗಲೂ ಸತ್ಯ. ಯಾರೂ ಇದನ್ನು ನಿರಾಕರಿಸುವುದಿಲ್ಲ. ಆದರೆ ಅವರುಗಳು ಅಡಗಿಕೊಂಡಿದ್ದ ಹಳೆಯ ರೋಗವು ಹೊಸ ರೀತಿಯಲ್ಲಿ ಹೊರಬಂದಿದೆ ಎಂಬುದನ್ನು ಅರ್ಥೈಸಿಕೊಳ್ಳಲು ಅಸಮರ್ಥರಾಗಿದ್ದಾರೆ. ಹಾಗಿರುವಾಗ ಹೊಸ ತಂತ್ರಗಳಿಂದ ಉಪಯೋಗವೇನು? ಒಂದು ವೇಳೆ ಪ್ರಾರಂಭದಲ್ಲಿ ಸರಿಯಾದ ಚಿಕಿತ್ಸೆ ನೀಡಿದ್ದೇ ಆದರೆ ರೋಗವು ವಾಸಿಯಾಗುತ್ತಿತ್ತು. ಸೂಕ್ತವಾದ ಚಿಕಿತ್ಸೆ ಮಾಡದೇ ಇದ್ದುದರಿಂದ ರೋಗವು ವಾಸಿಯಾಗದೆ ದೇಹದಲ್ಲಿ ಉಳಿದು ಅಡಗಿರುವಂತೆ ಆಯಿತು. ಹೀಗೆ ದೇಹದಲ್ಲಿ ಅಡಗಿದ್ದ ರೋಗ ಕೆಲವು ಸಮಯದ ನಂತರ ಮೊದಲು ಬಂದ ರೀತಿಯಲ್ಲೇ ಕಾಣಿಸಿಕೊಂಡರೂ ವೈದ್ಯರು ಪುನಃ ಸರಿಯಾದ ಚಿಕಿತ್ಸೆ ನೀಡದೆ ತಪ್ಪಾದ ರೀತಿಯಲ್ಲೇ ಚಿಕಿತ್ಸೆ ಮಾಡುತ್ತಾರೆ. ಇದರಿಂದ ಪುನಃ ರೋಗವು ದೇಹದ ಒಳಗೆ ಅಡಗಿಕೊಳ್ಳುತ್ತದೆ. ಈ ರೀತಿ ರೋಗವನ್ನು ತಪ್ಪು ಚಿಕಿತ್ಸೆಯಿಂದ ಹಲವಾರು ಬಾರಿ ದಮನ ಮಾಡುತ್ತಿದ್ದರೆ ರೋಗವು ನಮ್ಮ ಪ್ರಾಣಶಕ್ತಿಯನ್ನು ಸೆಳೆದುಕೊಂಡು ತನ್ನ ಬಲವನ್ನು ಹೆಚ್ಚು ಮಾಡಿಕೊಳ್ಳುತ್ತದೆ. ಹಳೆಯ ರೋಗಕ್ಕೆ ಸಂಬಂಧವಿಲ್ಲದಂತೆ ಮತ್ತೊಂದು ಹೊಸ ರೋಗವಾಗಿ ರೂಪುಗೊಳ್ಳುತ್ತದೆ. ಕೂಡಲೇ ವೈದ್ಯರು ತಮ್ಮ ಹೊಸ ತಂತ್ರಜ್ಞಾನವನ್ನು ಬಳಸಿ ರೋಗ ಪರೀಕ್ಷೆ ಮಾಡಿ ಅದಕ್ಕೆ ಒಂದು ಹೊಸ ಹೆಸರನ್ನು ಕೊಡುತ್ತಾರೆ. ಇಷ್ಟೇ ಅಲ್ಲದೆ ಆ ವೈದ್ಯರು ತಮ್ಮ ಪದ್ಧತಿಯಂತೆ ಹೊಸ ರೋಗಕ್ಕೂ ತಪ್ಪಾದ ಚಿಕಿತ್ಸೆ ನೀಡುತ್ತಾರೆ. ಇದರ ಫಲವಾಗಿ ಹೊಸ ರೋಗವೂ ಸಹ ದೇಹದ ಒಳಗೆ ಅಡಗಿ ಹೋಗುತ್ತದೆ ಮತ್ತು ಪುನಃ ಪ್ರಾಣಶಕ್ತಿಯನ್ನು ಸೆಳೆದುಕೊಂಡು ಹೊಸ ರೂಪ ಪಡೆದು ಕೆಲವು ಸಮಯದ ನಂತರ ಬೇರೆಯದೇ ಅವತಾರ ತಾಳುತ್ತದೆ. ಈ ರೀತಿ ಹಲವು ಬಾರಿ ಆಗುವುದರಿಂದ ದೇಹದ ಜೀವಚೈತನ್ಯ ಶಕ್ತಿ ಕುಗ್ಗುತ್ತಾ ಬರುತ್ತದೆ. ವೈದ್ಯರು ರೋಗವನ್ನು ದಮನ ಮಾಡುವ ಪ್ರಯತ್ನದಲ್ಲಿ ಪುನಃ ಅವರು ನೀಡುವ ತಪ್ಪಾದ ಚಿಕಿತ್ಸೆಯಿಂದ ರೋಗವು ದಮನವಾಗಲೂಬಹುದು ಅಥವಾ ರೋಗಿಯು ಸಾಯಲೂಬಹುದು. ಒಂದು ವೇಳೆ ರೋಗ ದಮನವಾಗಿ ಮಾಯವಾದರೂ ಮತ್ತೊಂದು ಬಾರಿ ಹೊರಬಂದಾಗ ಮತ್ತಷ್ಟು ಗಂಭೀರ ಸ್ವರೂಪ ತಾಳಿರುತ್ತದೆ. ಆಗ ರೋಗಿಯು ಮರಣ ಹೊಂದುತ್ತಾನೆ.
ಈಗ ನೀವೇ ಹೇಳಿ, ಯಾರು ರೋಗಿಯನ್ನು ಕೊಂದದ್ದು? ರೋಗವೋ ಅಥವಾ ವೈದ್ಯರೋ? ನಮಸ್ಕಾರ.